ರಾಜಕೀಯ ಸುದ್ದಿಗೆ ಬಂದರೆ ರಾಜಕೀಯದಲ್ಲೂ ನೀವಾ ನಾವಾ ಅಂತಕ್ಕಂಥದ್ದು. ಶಿಕ್ಷಕರ ಕ್ಷೇತ್ರದಿಂದ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಕಂಡು ಮೈತ್ರಿಗೆ ಮೊದಲ ಶಾಕ್ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ಮೈತ್ರಿಯ ಸ್ಥಿತಿ ಏನು? ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ನಿನ್ನೆಯಷ್ಟೇ ಪ್ರಕಟವಾಗಿದೆ. ವಿಧಾನ ಪರಿಷತ್ಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪುಟ್ಟಣ್ಣ ಅವರು ಜಯಗಳಿಸಿದ್ದಾರೆ ಮೈತ್ರಿಯ ಅಭ್ಯರ್ಥಿ ರಂಗನಾಥ್ ವಿರುದ್ಧ. ಆದರೆ ದೋಸ್ತಿಗಳಿಗೆ ಇದು ಭಾರಿ ಮುಖಭಂಗ. ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ರಂಗನಾಥ್ ಅವರನ್ನ ಕಣಕ್ಕಿಳಿಸಿತ್ತು. ಮೈತ್ರಿ ಪಕ್ಷದ ಮೊದಲ ಮಿರಿ ಪರೀಕ್ಷೆ ಸೋಲಾಗಿದೆ, ಇದು ಅವರು ಕಂಗೆಡುವಂತೆ ಮಾಡಿದೆ ಅಂತ. ದೋಸ್ತಿ ಮೇಲೆ ಈ ಸೋಲಿನ ಪರಿಣಾಮ ಏನು? ಜಂಟಿ ರಣತಂತ್ರ ಕೈಕೊಡ್ತಾ ಬಿಜೆಪಿ ಜೆಡಿಎಸ್ಗೆ ಲೋಕಸಮರಕ್ಕೆ ಈ ಎಲೆಕ್ಷನ್ ಎಚ್ಚರಿಕೆ ಗಂಟೆನಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಕೆಲವೊಂದು ಅಂಶಗಳು, ಯಾಕೆಂದರೆ ಇದು ಮೊದಲ ಚುನಾವಣೆ ಅಲ್ವಾ, ಮೈತ್ರಿ ಆದ ನಂತರ ಜೆಡಿಎಸ್ ಮತ್ತು ಬಿಜೆಪಿಯದ್ದು. ಹಾಗಾಗಿ ಮೈತ್ರಿಗೆ ಮುಖಭಂಗ. ದೋಸ್ತಿಗಳ ಶಕ್ತಿ ಸಾಮರ್ಥ್ಯವನ್ನು ಹೊರಗೆ ಹಚ್ಚಿದೆ ಈ ಫಲಿತಾಂಶ. ಮೈತ್ರಿ ಅಭ್ಯರ್ಥಿಯಾಗಿ ರಂಗನಾಥ್ ಅವರ ಸೋಲು ನಿಜಕ್ಕೂ ಕೂಡ ಇದೊಂಥರ ಆತಂಕದ ವಿಚಾರ. ಯಾರ ಸಾಮರ್ಥ್ಯ ಏನು ಎಷ್ಟು ಅಂತ ಈಗ ಪರಾಮರ್ಶೆ ಮಾಡ್ತಕ್ಕಂಥ ಅಗತ್ಯ ಇದೆ. ಅಫ್ಕೋರ್ಸ್ ಇದೇನು ಸಾರ್ವಜನಿಕರು ಹಾಕಿರ್ತಕ್ಕಂಥ ವೋಟ್ ಅಲ್ಲ, ಬರೀ ಶಿಕ್ಷಕರ ಕ್ಷೇತ್ರಕ್ಕೆ ನಡೆದಿರ್ತಕ್ಕಂಥ ಚುನಾವಣೆ. ಶಿಕ್ಷಕರು ಮಾತ್ರ ಮತವನ್ನು ಚಲಾಯಿಸಿರ್ತಕ್ಕಂಥದ್ದು. ಮೋದಿ ಅಲೆ ರಾಮ ಮಂದಿರ ಪ್ರಭಾವಗಳ ಪರಿಣಾಮದ ಬಗ್ಗೆ ಕೂಡ ಪರಾಮರ್ಶೆ ನಡಿಬೇಕಾದಂತಹ ವಿಚಾರ ಇದೆ. ಈಗ ಲೋಕಸಭೆಗೆ ಕಾರ್ಯತಂತ್ರಗಳನ್ನು ಬದಲಾಯಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಕೂಡ ಇದೆ. ಹಾಗಾದರೆ ಈ ಚುನಾವಣೆಯೇ ಅಂದರೆ ನಿನ್ನೆ ನಡೆದ ಫಲಿತಾಂಶ ಬಂತಲ್ಲ, ಇದೇ ಎಲ್ಲದಕ್ಕೂ ದಿಕ್ಸೂಚಿನ ಅಂತಂದರೆ ನೋ, ಹಾಗಾಗಲ್ಲ. ಆದರೆ ಎಚ್ಚರಿಕೆ ಮಾಡ್ತಕ್ಕಂಥದ್ದು ಅಗತ್ಯ. ಮೈತ್ರಿ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಉಂಟು. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗಿದೆ. ಚುನಾವಣೆ ಗೆಲ್ಲೋದಕ್ಕೆ ಹೆಣೆದಿದ್ದ ತಂತ್ರಗಾರಿಕೆಯಲ್ಲಿ ಆದ ಲೋಪವನ್ನು ಅರಿತುಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. ಅದನ್ನೇ ಆತ್ಮಾವಲೋಕನ ಅಂತ ಕರೀತಕ್ಕಂಥದ್ದು. ಇದೆಲ್ಲವೂ ಕೂಡ ಒಂದು ಚುನಾವಣೆಯ ಫಲಿತಾಂಶದಿಂದ ಮೈತ್ರಿಯವರು ಅಂದರೆ ಜೆಡಿಎಸ್ ಮತ್ತು ಬಿಜೆಪಿ ಎಚ್ಚೆತ್ತುಕೊಳ್ಳಬೇಕಾಗಿರ್ತಕ್ಕಂತಹ ವಿಚಾರ. ಮಾತನಾಡಿದ ತಕ್ಷಣವೇ ಸೇರಿಬಿಡ್ತಾರೆ ಅಂತ ಹೇಳಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹೇಳಿದ್ದೆ ನಾನು ನಿಮಗೆ, ಒಂದಷ್ಟು ಜನ ಸೇರ್ಪಡೆ ಹಾಕ್ತಾರೆ ಅಂತ. ಸೊ ಒಂದು 10 ದಿವಸದೊಳಗಡೆ ನಿಮಗೆ ಒಂದು ಪರ್ಫೆಕ್ಟ್ ಇದನ್ನೇ ಅವರು ಯಾವುದು ಕಂಡೀಷನ್ ಇಲ್ಲಿ ಬರೋರು ಕೇಳಿಲ್ಲ, ನಾವು ಯಾವುದು ಕಂಡೀಷನ್ ಹಾಕಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಏನು ಮಾಡ್ಕೊಂಡು ನಾನು ಅವ್ರು ಬರ್ತಾರೆ ಅಂತಲೂ ಹೇಳ್ತಾ ಇಲ್ಲ, ಇನ್ನೊಬ್ಬರು ಬರಲ್ಲ ಅಂತಲೂ ಹೇಳ್ತಾ ಇಲ್ಲ. ಸಾಕಷ್ಟು ಜನ ಸೊ ಒಂದು ಭಾಳ ಆದಷ್ಟು ಬೇಗ ತೀರ್ಮಾನ ತಗೋತಾರೆ. ನಾವು ಯಾವುದು ಅದನ್ನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಶಿಕ್ಷಕರ ಕ್ಷೇತ್ರಕ್ಕೆ ನಡೆದಂತಹ ಚುನಾವಣೆನೇ ಮುಂದಿನ ಲೋಕಸಭೆಗೆ ದಿಕ್ಸೂಚಿ ಅಂತ ಹೇಳಕ್ಕೆ ಬರಲ್ಲ. ಆದರೂ ಮೈತ್ರಿ ಪಕ್ಷ ಎಡವಿದ್ದಲ್ಲಿ ಈ ಸೋಲಿನಿಂದ ಅವ್ರು ಕಲಿಬೇಕಾಗಿರೋ ಪಾಠ ಏನು? ಅರವಿಂದ್, ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನು ಸಾರ್ವತ್ರಿಕ ಚುನಾವಣೆಗೆ ದಿಕ್ಸೂಚಿ ಅಲ್ಲ. ಆದರೆ ಕೇವಲ 16,000 ಶಿಕ್ಷಕರು ಮತದಾನ ಮಾಡಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ವೇವು ಟ್ರೆಂಡು ಯಾವ ಕಡೆ ಇದೆ, ಜನರ ಮನಸ್ಥಿತಿ, ಅಕ್ಷರಸ್ಥರ ಮನಸ್ಥಿತಿ ಯಾವ ಕಡೆ ಇದೆ ಅನ್ನುವಂಥದ್ದು ಇದು ಹೇಳುತ್ತೆ. ಒಂದು ಅತಿಯಾದ ಆತ್ಮವಿಶ್ವಾಸ ದೋಸ್ತಿಗಳಲ್ಲಿ ಇತ್ತು, ಆ ಹಿನ್ನೆಲೆಯಲ್ಲೇ ಸೋಲಾಯಿತು ಅನ್ನುವಂಥ ಚರ್ಚೆ ಎರಡೂ ಪಕ್ಷಗಳ ಅಂಗಳಲ್ಲಿ ನಡೀತಾ ಇದೆ. ಒಂದು ಮೋದಿ ಅವರ ಅಲೆ, ಇನ್ನೊಂದು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ. ಸೊ ನಾವು ಗೆದ್ದುಬಿಡ್ತೀವಿ ಯಾವುದೇ ಚುನಾವಣೆ ಬಂದರೂ ಕೂಡ, ಜೊತೆಗೆ ಜಂಟಿ ಶಕ್ತಿ, ಇದರಿಂದ ನಾವು ಗೆದ್ದುಬಿಡ್ತೀವಿ ಅನ್ನುವಂತಹ ಏನು ಅತಿಯಾದ ಆತ್ಮವಿಶ್ವಾಸ ಇತ್ತು, ಅದರಿಂದಾಗಿ ಸೋಲಾಯಿತು ಅನ್ನುವಂಥ ಲೆಕ್ಕಾಚಾರ. ಇನ್ನೊಂದು ಕಡೆ ಮೈತ್ರಿ ಪಕ್ಷಗಳಿಗಿಂತಲೂ ಕೂಡ ಭರ್ಜರಿಯಾದಂಥ ಕಾರ್ಯತಂತ್ರವನ್ನು ಕಾಂಗ್ರೆಸ್ನವರು, ಪುಟ್ಟಣ್ಣ ಅವರು ಹೆಣೆದಿದ್ರು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ JDS ಜೊತೆ ಸೇರಿದ್ರೆ ನಾವು ಬಹುತೇಕ ಕ್ಷೇತ್ರಗಳನ್ನು ಗೆಲ್ತೇವೆ ಅನ್ನುವಂತಹ BJPಯವರ ವಿಶ್ವಾಸ ಏನಿದೆ, ಆ ವಿಶ್ವಾಸಕ್ಕೆ ಎಲ್ಲೋ ಒಂದು ಕಡೆ ಸಣ್ಣ ಆರಂಭಿಕ ಆಘಾತ ಸಿಕ್ಕಿರುವಂಥದ್ದು. ಹಾಗಾಗಿ ಎರಡೂ ಪಕ್ಷಗಳು ಕೂಡ ಈಗ ತಮ್ಮ ತಮ್ಮ ಸಾಮರ್ಥ್ಯ, ಶಕ್ತಿ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಂದರ್ಭ ಎದುರಾಗಿದೆ. 27ಕ್ಕೆ ಇನ್ನೊಂದು ಚುನಾವಣೆ ಬರ್ತಾ ಇದೆ, ರಾಜ್ಯಸಭೆ ಚುನಾವಣೆ. ಅದರಲ್ಲೂ ಕೂಡ
ಆ ಮೈತ್ರಿಕೂಟದ ಇಬ್ಬರು ಅಭ್ಯರ್ಥಿಗಳು, ಒಬ್ಬರು ಬಿಜೆಪಿ ಅಧಿಕೃತ ಅಭ್ಯರ್ಥಿ, ಇನ್ನೊಬ್ಬರು ಮೈತ್ರಿಕೂಟದ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ 5ನೇ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅದರಲ್ಲೂ ಕೂಡ ಏನಾಗುತ್ತೆ ಅನ್ನುವಂಥ ಕುತೂಹಲ ಈ ಒಂದು ಚುನಾವಣೆಯಲ್ಲಿ ಸೋಲಾದ ಹಿನ್ನೆಲೆಯಲ್ಲಿ ಆ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು, ಎರಡೂ ಚುನಾವಣೆಯಲ್ಲೂ ಕೂಡ ವ್ಯತಿರಿಕ್ತ ಪರಿಣಾಮ ಆಗಿಬಿಟ್ರೆ ಬಹಳ ದೊಡ್ಡ ಮಟ್ಟದ ಒಂದು ಪರಿಣಾಮ ದೋಸ್ತಿ ಮೇಲೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಅವರು ಕೂಡ ಎಲ್ಲ ಒಂದು ಕಡೆ ಮೈತ್ರಿಯಿಂದಾಗಿ ದೊಡ್ಡ ಮಟ್ಟದ ಹೆಲ್ಪ್ ಸಹಾಯ ಆಗಲ್ವೇನೋ ನಮ್ಮ ಚುನಾವಣೆಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಒಟ್ಟಾರೆಯಾಗಿ ಒಂದು ಆತ್ಮಾವಲೋಕನ ನಡೀತಾ ಇದೆ. ಯಾವ ರೀತಿ ಕಾರ್ಯತಂತ್ರ ಬದಲಾಯಿಸ್ಕೊತಾರೆ ನೋಡಬೇಕಾಗಿದೆ. ಅರವಿಂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ಸೊ ಇದು ಆತ್ಮಾವಲೋಕನ ಮಾಡಿಕೊಳ್ಳೇಬೇಕಾದ ಸಂದರ್ಭ. ಒಂದು ಕ್ಷಣವೂ ಕೂಡ ಯಾಮಾರಬಾರ್ದು, ಎಚ್ಚೆತ್ಕೋಬೇಕು. ಅದನ್ನು ಯಾವ ರೀತಿ BJP JDS ಅವರು ಮಾಡ್ತಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅಂತ ನೋಡೋಣ.